ನನ್ನ ಹೆಸರು ಸಾತಪ್ಪ ಔಟಿಗಿರಿ. ನಮ್ಮದು ಮಾಶಾಳ್ ರೀ. ಒರ್ಬನ್ ಹೊಲದ ಬಾಜುನೇ ನಮ್ಮದು ಹೊಲ ಅದ ರೀ. ನಮ್ಮ ಅಣ್ಣನ ಹೊಲ ಎಲ್ಲಿ ಅದ, ನಮ್ಮದು ಹೊಲ ಅಲ್ಲೇ ಇತ್ತು. ಅವನಿಗೆ 4 ಎಕರೆ ಕೊಟ್ಟು ಹೊರಗೆ. ಈಗ ಏನಾಗ್ಯದ ರೀ, ಕೋರ್ಬು ಸಾಬು ಅವ ಏನು ದೊಡ್ಡ ರಾಜಕಾರಣಿ ಆಗ್ಬೇಕಂತ ಮತ್ತೊಬ್ಬರಿಗೆ ಓಟ್ಯಾಕ್ ಮಾಡಿ ಅದೊಂದು ತಪ್ಪದ. ಶಿವ ಮೊದಲೇ ಅವ್ರು ಅಣ್ಣತಂಬ್ರದು ಹಕ್ಕಿ ತಿಳ್ಕತ್ತಾರ. ಅವರು ಖಾಜಾಪನ ಪೋಳ್ಯಾಗ ಉಂತಾರೆ, ಇಲ್ಲಿ ಖಾಜಾಪನ ದರ್ಗಾದಾಗ ಉಂತಾರ ಅಣ್ಣತಂಬ್ರು. 4-5 ಮಂದಿ ಅಣ್ಣತಂಬ್ರ ಅವ್ರಿಗೆ ಒಬ್ರಿಗೆ ಹೊಲ ಹಂಚಿಕೊಟ್ಟಿಲ್ಲ. ಅವರು ತಮ್ಮಗೆ ಹೊಲ ಹಂಚಿಕೊಟ್ಟಿಲ್ಲ, ಅವ್ರು ಕಾಸ ಪೂಜಾರಿ ಹೊಲ ಹಂಚಿಕೊಟ್ಟಿಲ್ಲ, ಚಂದ್ರಕಾಂತ ಹೊಲ ಹಂಚಿಕೊಟ್ಟಿಲ್ಲ ರೀ. ನಿಮ್ಮಂತರು ಹೋಗಿ ನ್ಯಾಯ ಮಾಡಿದ್ರೆ ನ್ಯಾಯ ಹೂ ಅನ್ನೋದು ಸಂಜೆ ಮಾಡಿ ಮುಂಜಾನೆ ಅದಕ್ಕೆ ಹೊಳ ಮಾಡೋದು. ಮತ್ತೆ ಇದು ಕೈಕೆ ಅವು ಹಕ್ಕಿ ತಿರುಗಾಡ್ತಾರೆ ಸಾಹೇಬ್ರ. ಅವ್ನು ಏನು ತಿಳಿ ಕಟ್ಟದ್ರಿ ಸಾಹೇಬ್ಗೆ. ಅವ ಏನು ಲೆಕ್ಕನಾಗಿಲ್ಲ. ಅವತ್ತು ಕಾರ್ಯಕ್ರಮ ಮಾಡಕತ್ತ 4ನೇ ತಾರೀಕಿಗೆ ಅವ್ರು ಅಣ್ಣತಂಬ್ರ ಬಡ್ಡೆಗೆ ಅಲ್ಲಿ ಸಮಾಜ ತೀರ್ಕೊಂಡ್ರೆ ಒಬ್ಬರು ಸಿದ್ದಪ್ಪ ಪರಪತಿ ಅಂತ ತೀರ್ಕೊಂಡನ. ಏನು ಸತ್ತಿದ ಹೆಚ್ಚದ ಏನ್ರು ಕಾರ್ಯಕ್ರಮ ಹೆಚ್ಚದ ಹೇಳ್ರಿ ಸಾಹೇಬ್ರಿಗಳೇ. 4 ಗಂಟೆಗೆ ಸಾಹೇಬ್ರು ಬರೋವ್ರ ಮಣ್ಣು ಕುಳ್ಳಕ್ಕೆ ನಮಗೆ ಹೋಗಿ ಉಳ್ಳಿಲ್ಲ. ಎಲ್ಲರಿಗೆ ನಮಗೆ ಹೊಸ ಮಂದಿ ಫೋನ್ ಹಚ್ಚಿ ಕರ್ಸದ. ನಾವು ಅಲ್ಲಿ ಹೋಗಿ ಕೂತೆವು. ಇಂಥ ಮನುಷ್ಯ ನಾವು ಅವು ಒಳ್ಳೆಯ ಭವನ ಅವ್ನು ಬಲ್ಲಿಲ್ಲ. ಒಟ್ಟ ನಾ ಆತ ನೋಡ್ರಿ. ಅವನಿಗೆ ನಾರಾಯಣಗೌಡ ಸುಮಾರು ಮಾಡಿಲ್ಲ, MLA ಸುಮಾರು ಮಾಡಿಲ್ಲ. ಈಗ ಹೊಲ ಅವನಿಗೆ ಹಾದಿ ಹರ್ಕತ್ತದ್ರಿ. ಅದು ರೈತರಿಗೆ ಯಾರಿಗೆ ಹರ್ಕತ್ತದ್ರಿ? ರೈತರು ನೋಡ್ರಿ ಹಾದಿ ಮಾಡೋದು ಯಾರಿಗೆ ಹಾಯ್ದು ಹೋಗ್ತಾರೆ. ರೈತರಿಗೆ ಯಾರೇ ಹರ್ಕತ್ತಿಲ್ಲ. ರೈತರಿಗೆ ಎಬ್ಬಿಸ್ಕೊಡ್ತಾವೆ ಇವನೇ. MLA ನೋಡಿ ಡೇಟ್ ತಂದ ಇವನೇ, ನಾ ಮಾಡ್ತೀನಿ ಅಂದ ಇವನೇ. ಅವ್ರೇನು ಸಾಹೇಬ್ರು ಅದಕ್ಕೆ ಬಜೆಟ್ ಇರ್ತೇವಪ್ಪ, ನೀ ರೋಡ್ ಮಾಡೋದು ತಂದಿಲ್ಲ. ಇವ ಏನದ ತನಗೆ ಹಾದಿ ಆ ಕಡೆ ಇಲ್ಲ. ಬಂದ್ರೆ ಈ ಕಡೆ ಕರ್ಜಿ ಮೇಗಿಂದ ಬರ್ಬೇಕು, ಬರಲಿಲ್ಲ ಅಂದ್ರೆ ಅದೇ ಹಾದಿಲಿ ಹೋಗ್ಬೇಕು. ಇವ್ನು ಗಾಡಿಗಳವ ಹೋಗೋ ಕಾಲಾಗ ಹಂಗೆ ಮಾಡಕತ್ತಾನ. ಅದಕ್ಕೆ ಈಗ ಏನದ ರೀ ಉದ್ದೇಶ ಒಂದು, ನಂದು ಹಾದಿ ಬಿ ಆಯಿತು, ಅವ್ರದ್ದು ಏನದ ಅವ್ರಿಗೆ ಮತ್ತೊಬ್ರಿಗೆ ಏನದ MI ಪಾಟೀಲ್ಗೆ ಮತ್ತು ಅರುಣಗೌಡಗೆ ಅವ್ರದಿಟ್ಟು ಬ್ಲೇಮ್ ಮಾಡ್ಬೇಕಷ್ಟೇ. ಅದ್ರ ಕಾಲಾಗ ಮಾಡಕತ್ತಾನ ಸಾಹೇಬ್ರೆ. ಇದಕ್ಕೆ ಬಿಟ್ಟು ಏನೂ ಇಲ್ಲ. ಅವ್ನು ತಲೆ ಕಟ್ಟಿ ಗಿರಿಕೆವು ಯಾವ ಬಲ್ಲಿ ಐತಿ ನೋಡ್ರಿ. 2 ಜಿಲ್ಲದು ಉತ್ಸವ ಇದು ಇದ್ರಿ. ನಾವು ಎಡಿ 2 ಜಿಲ್ಲದು ಲ್ಯಾಂಡ್ ಎಡಿ ಇದ್ರಿ. ಅವ ಸಿಕ್ಕಾಬಿಡ್ರಿ ರೊಕ್ಕ ರೀ. ನಾವು 3 ಪಂಚಾಯತ್ ಗ್ರಾಮ ಪಂಚಾಯತ್ ಒಳಗೆ ಹಾಳು ಮಾಡ್ದವ ಅವನೇ. ನಮ್ಮ ಬಲ್ಲಿ ಕುಡಿಯೋಕ್ಕೂ ಇಲ್ರಿ. ಕೆಲವೊಂದು ಮಂದಿಗೆ ಇಲೆಕ್ಷನ್ಗೆ ಬರ್ತಿರು, ಸುಮ್ಮ ಓಟಾಕ್ ಹಾಕ್ತಿರು. ಎಲ್ಲರಿಗೂ ಕುಡಿಸೋದವನೇ, ತಿನ್ಸೋದವನೇ ತುಣಿದೆ. ಮತ್ತು 2 ಜಿಲ್ಲಾ ಅವ್ನ ಕೈಯಾಗಿದ್ರು. ಹಾಳಾಗ್ತು ಕಂಡಾಬಿಟ್ಟು ರೊಕ್ಕ ಹೊಡ್ಕೊಂಬಂದನ. ಅದ್ರಾಗ ಸಿದ್ದರಾಮಯ್ಯ ಬಲಗಾವಿ ಬಂಟ ಹೇಳ್ತಾನೆ. ಸಿದ್ದರಾಮಯ್ಯನ ಮಗಲಾಗಿ ನಾವು ಹೋಗಿದ್ದೆ ನೋಡಿಲ್ಲ. ಇವ ಹೆಸರು ಹೇಳ್ತಾನೆ. ಸಿಕ್ಕಾಪಟ್ಟು ರೊಕ್ಕ ಗಳಿಸ್ಯಾನ. ಯಾಕೆ ಖರ್ಚು ಮಾಡೋದು. ಈಗ ಹೇಳ್ತಾನೆ ರೈತರಿಗೆ. ನಮ್ಮೆಲ್ಲ ಅಣ್ಣತಮ್ಮರಿಯಾರ ಅಲ್ಲಿ, ನಮ್ಮ ಮಾಮಜಾರಿ ಎಲ್ಲಾರ ಅವಕ್ಕೆಲ್ಲಕ್ಕೆ ನಮ್ಮ ಕೆಲ್ಲಕ್ಕೆ ಬಗಲಾಗ ಹಿಡ್ದಾನ. ಅವ್ರು ಏನಿಲ್ಲ ರೀ. ಅವ್ರು ಇವ್ನ ಬಲ್ಲಿ ಇರಲ್ಲ. ಅವರು ನಾಳೆಗೆ ನಾವೊಂದು ಫೋನ್ ಹೊಡೆದ ಇವ್ನ ಮಗಲಾಗಿ ಹೋಗಲ್ಲ. ಅವರು ಅವ್ರದ್ದು ಹಾದಿ ಅದ. ಹಾದಿ ಮಾಡ್ಕೊಳ್ತೇನೆ ಇವ್ನ ಬಲ್ಲಿ ಇರ್ತಾರೆ ಅವರು. ಇವ ನಾವು ನಮ್ಮ ಬಗಲಾಗ ಇವ್ನ ತೆಲೆಗದ. ಇವ್ನ ತಲೆ ತೆಗಿಬೇಕ್ರಿ. ಇದು ಮೊನ್ನೆ ನೀವು ನಾವು ಬಿಡ್ತಿದ್ದಿಲ್ಲ ಅಲ್ಲೇ ಕಾರ್ಯಕ್ರಮದಾಗ. ಬಿರ್ಸತ್ತಳಿಗೆ ಶಿವರುದ್ರಪ್ಪ ಔಟಿಗೆ ಬೇಕ್ರಿ, ಶಿವಪುತ್ರಪ್ಪ ಜಿತಿಗೆ ಬೇಕು ಬಿರ್ಸತ್ತಳಿಗೆ. ಮತ್ತು ಮ್ಯಾತಿಗಿತ್ತಂದ್ರೆ ಎಲ್ಲರಿಗೂ ಬಿಟ್ಟು ಹೋಗ್ತಾನೆ. ನಮ್ಮ ಸ್ಟೇಜ್ನಾಗ ಶಿವಪುತ್ರನಾಗ ಮತ್ತು ಶಿವರುದ್ರಪ್ಪ ನಮ್ಮ ಮಾಮ ಕರೀಲಿಲ್ಲ ರೀ. ಅವಾಗ ಅವ್ನಿಗೆ ಛಾಡಿಸ್ಬೇಕಂದೇವು. ಯಾಕಿರಲಿ ಅವ್ನು ತಲೆ ಕೆಟ್ಟದ. ನಮಗೊಂದು ಅವ್ರ ಮಂದಿಗೆ ಸತ್ತಿರ್ರಿ. ಅದಕ್ಕೆಲ್ಲ ನಾವು ಈ ಕಡೆ ಹೊಲಕ್ಕೆ ಬಂದಿದ್ದೆವು. ಅಂಥ ತಲೆ ಗಿರಿಯಾಕಿಗೆ ನಾವರೇ ಬಾಯಿಗೆ ಹತ್ತಲ್ಲ. ಈಗ ನೀವು ಬಂದಿರತ್ತಲ್ಲ ನಿಮ್ಮನ್ನ ಹೇಳಗತ್ತನಟ್ಟೆ. ಈ ಸದ್ದ ಮುಂದಿನ ದಿನಾಗ ಆದ್ರೆ ಭೀ ಹಿಂಗೆ ಮಾಡ್ಕೊತ ಹೋದಲ್ರಿ. ಅವ ಸುಕ್ಕೊಂತಾನೆ. ಅವ್ನಿಗೆ ಊರಾಗೆ ಬರ್ಬಿಡಲ್ರಿ. ಮಂದಿ ಹಂಗದ ನಮ್ಮಲ್ಲಿ. ಅವ ಏನೋ ಮಾಸವ್ರ ನೆಲೆ ಅವ್ನಿಗೆ ಗುರುತಿಲ್ಲ. ಅದಕ್ಕೆ ಹಿಂಗದ್ರಿ ವಿಷಯ. ಅದೇನು ಹಾದಿ ಅವ ಪೂರ್ಣ ಮಾಡಲ್ರಿ. ಎಂಥ ಗುಡಿ ಇತ್ತು ರೀ ಬೀರಂದ್ರ ಗುಡಿ. ಎಲ್ಲ ಕೆಡೋದ. 2 ದಿನ ಜೇಸಿಬಿ ಕಡಿವಿ. 2 ದಿನ ಜೇಸಿಬಿ ಕಡಿವಿಲ್ಲದು. ಅಂಥದ್ದು ಕಡಿವಿ ಅರ್ಧಕ್ಕೆ ನಿಂತ್ಸನಲ್ಲಿ. ಯಾರಿಗೆ ಹೋಗ್ಲಿಕ್ಕೆ ನಮಸ್ಕಾರ, ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ ಜಾಗ ಇಲ್ಲ ಅಲ್ಲಿ. ಅಂಥ ಕಿಗ್ಗಳ ಮನುಷ್ಯನ ಸಂಗ ನಾವು ಅವನ ಹೆಸರು ತೆಗೆದೇ ನಾವೇ ನಾಯಕರೇ ತಿಳಿದ್ರಿ ನೀವು. ಅಂಥ ಸುಮಾರು ಯಾರೂ ಇಲ್ರಿ. ಅಂಥ ಜಗದಾಗ ಸುಮಾರು ಅಂತವ ಯಾವ ಇಲ್ರಿ. ಅದಕ್ಕೆ ನಮ್ದೇನದ ಈ ಮುಂದಿನ ದಿನಗಳದಾಗ ಇಲ್ಲಿ ಊರಾಗೆಲ್ಲ ಜಗಳ ಹಚ್ಚೋದು ಮಾಡಕತ್ತಂದ್ರೆ ಅವ ಬಸ್ ಸ್ಟ್ಯಾಂಡ್ಗೆ ಬರೋದು ವಾರಿ ಆಗ್ತದೆ ರೀ. ಯಾಕಂದ್ರೆ ನಾವು ಏನು ಹೇಳಿತ್ತು ಮೊದಲ ನೀನು ಮನೆ ಶುದ್ಧ ಮಾಡ್ಕೋ. ನಿನ್ನ ಮನ್ಯಾಗ ನೀನು ಅಣ್ಣತಮ್ಮರು, ನಿಮ್ಮ ಅತ್ತಿ, ನಿಮ್ಮ ಹಳೆದೇರು ಎಲ್ಲ ನಿನ್ನ ಮನೆ ಫ್ಯಾಮಿಲಿ ನಿಂದು ಶುದ್ಧ ಆಗ್ಬೇಕು. ನೀ ಜನರ ಸೇವೆ ಮಾಡು. ನಿನ್ನ ಮನೆಗೆ ನೀನು ಶುದ್ಧ ಇಲ್ಲ. ಎಲ್ಲ ದಿಕ್ಕಪಾಲ ಆಗ್ಲಕತ್ತವ. ಈ ಮನ ನೋಡಿ ಅವ್ನು ಸಣ್ಣಪ್ಪನ ಅವ್ರ ಮೇಲೆ ದುಡಿತಿದ ಸಾಯವರಿತಾನ. ಅವನಿಗೆ ಸಣ್ಣಪ್ಪಗೆ ಅವನಿಗೆ ಬೇರೆ ಯಾಕಂದ್ರೆ ಮನ್ನ ಮುಂದೆ ಅಳಗತ್ತಿದ. ಏಪ್ಪ ನಿಮ್ಮ ಅಣ್ಣ ಹೇಳ್ದೇರೆ ನಂಬಲ್ಲಿಲ್ಪ. ನಿಮ್ಮ ಅಣ್ಣ ದೊಡ್ಡ ರಾಜಕಾರಣಿನ ಎಂತಿಂತವ್ರು ಬಿಡಲ್ಲವ. ನಮಗೆಲ್ಲಪ್ಪ ನಾವು ನಮ್ಮ ಮಾತು ಕೇಳಲ್ಲವ. ಅದಕ್ಕೆ ಇಂಥ ಮನುಷ್ಯನ ಸಂಗಡ ನಮ್ಮದು ವಿಷಯ ಇಲ್ರಿ. ಅದಕ್ಕೆ ಬರೋ ದಿನವನ್ನದಾಗ ಶಿಸ್ತಿರೋದು ಕಲಿ. ಶಿಸ್ತಿರಬೇಕು ಸಾಹೇಬರು. ಶಿಸ್ತು ಸೇರಿಲ್ಲ. ಎಲ್ಲಿ ನಮ್ಮ ಅವ್ನಿಗೆ 4-5 ಬಗಲಾಗಿ ಹಿಡಿದ್ರೆ ಅದನ್ನ ಇಲ್ಲರ ಮಾತದ. ನಮಗೆ ನಾ ಇವತ್ತರೇ ನಾಳೆಗಿರ ನಮಗೆ ತಾಕೀದು ಮಾಡಿದ್ದೀನಿ ರೀ. ನಮಗೆ ನಿನ್ನೆ ತಾಕೀದು ಮಾಡಿನ ಎಲ್ಲರಿಗೆ ಮನ್ಯಾಗ. ಅವ್ನು ಬೆನ್ನು ಹತ್ತಿ ಬಿಟ್ಟು ಹೇಳಿದೆವು. ಅವ್ರು ಅಂದಾರ ನಾವು ರೋಡ್ ಮಾಡತ್ತಾನ. ಅವ್ನ ಸಂಗಟ ರೋಡ್ ಮಾಡಿದ್ರೆ ಅವ್ನು ಮಾರಿ ಬಿ ನೋಡಲ್ಲ ಅಂದಾರ. ಅಲ್ಲ ಅಳುವಂತ ಉದ್ದೇಶ ಏನದ? ಅವ ಏನ್ರಿ ಅವ್ನು ತಲೆ ಕೆಟ್ಟದ. ಅವ್ನು ನಾಟಕದ್ರಿ ಸರ್ ಅಳುವುದು. ಈ ಧರ್ಮದ ಮಾತಿಗೆ ನೋಡ್ರಿ ಯಾವಾರ ಫೋನ್ ಎತ್ತಿಲ್ಲಪ್ಪ ಅಂದ್ರೆ ಸಂಜೆ ಮಾಡುವಾಗ ಮಾಲ್ ಹಾಕ್ತಾನ. ಮಾಲ್ ಹಾಕಿ ಶುರು ಮಾಡ್ತಾನೆ ಅಳಕ್ಕೆ. ಯಾರಿಗೂ ಭೀ ಫೋನ್ ಹಚ್ತಾನೆ ಅವ. ಅಂತಿಂತ ಕಚಬಿಚಿ ಮನುಷ್ಯ ಅದು. ಅದಕ್ಕೆ ಅವ್ನ ವಿಷಯ ಭಾಳ ಹೇಳಪ್ಪಲಿಲ್ಲ. ಮೊದಲ ಅವ್ನು ಮನೆ ಶುದ್ಧ ಮಾಡತ್ತೆ. ಸಮಾಜ ಸೇವೆ ಹೆಸರಲ್ಲಿ ಎಲ್ಲೋ ರಾಜಕೀಯ ಮಾಡಕತ್ತಾರೇನೋ. ಎಲ್ಲಿ ಸಮಾಜ ಸೇವೆ ಮಾಡ್ತಾನ್ರಿ ಅವ. ಸಮಾಜ ಸೇವೆ ಮಾಡಂತ ಮನುಷ್ಯನೇ ಅಲ್ಲವ. ಸಮಾಜ ಸೇವೆ ಮಾಡೋ ಮನುಷ್ಯ ಹೆಂಗಿರ್ತಾರೆ ಎಲ್ಲರೂ ನಮ್ಮೂರ ಥರ. ಇವ್ನು ಹಂಗಿಲ್ರಿ. ಅವ್ನ ಮನೆಗೆ ಬಾರ ಬೀದಿದ್ರಿ. ಒಂದಕ್ಕೆ ಕೂಳು ಕೊಡಲ್ಲ. ಒಂದಕ್ಕೆ ಸಾಧುವಾಗಿ ಕಿಟ್ಟುದು ದಾಡಿ ಬೆಳೆದಿವ್ರಿ ಕಾಸಪ್ಪ ನವನಿಗೆ. 4 ಒಂದು ಏನ್ರಿ 2-3-4 ತಿಂಗಳು ಒಳಗೆ ಕೋಲೆ ಹಾಕಿದವ.
ಮಂದಿ ಮುಂದೆ ಹೇಳೋ ಅಭಿವೃದ್ಧಿ ತೆಗಿತಾನೆ ಅಂತೇಳಿ. ಶಾಸಕರು ನಂಬ್ತೀವಿ, ಅರುಣ್ ಪಾಟೀಲ್ ಅವ್ರಿಗೆ ನಂಬಲ್ಲ ಅಂತ ಹೇಳ್ತಾರ ಅವ್ರು. ಅವ್ರಿಗೆ ನೋಡ್ರಿ, ಶಾಸಕರಲ್ಲಿ ಅರುಣಗೌಡರಲ್ಲಿ ಅವ್ರಿಗೆ ಎಲ್ಲಿ ಏನು ಧೋಕಾವಿ ಮಾಡಲಿಲ್ಲ ಅವನಿಗೆ. ಸುಮ್ಮ ಏನದ ಇನ್ನು ಮುಂದೆ ಟಿಕೆಟ್ ತೋತಾನೋ ಏನೋ 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 ಯಾವ ಟಿಕೆಟ್ ತೋತ ನಮಗೆ ಏನೋ ಗುರುತ್ರಿ. ಅವ MLA ಆಗಕ್ಕೆ ಸಾಧ್ಯನೇ ಇಲ್ರಿ. ಟಿಕೆಟ್ ಒತ್ತಟ್ಟು ಬಿಡ್ರಿ. ಅರುಣಗೌಡದ್ ಬರೀ ಅವ ಇವ್ನು ಹೇಳಿ ಕೆಲಸ ಮಾಡ್ಬೇಕತ್ತನ್ರಿ. ಅವ ಕೆಲಸ ನೋಡ್ರಿ, ಯಾವ ಗೌರ್ಮೆಂಟ್ ಬಂದು ಅಪ್ರೂವಲ್ ಆಯಿತು ಕೆಲಸ ಇಟ್ಟಿರಿ ಅಂದ್ರೆ ಮಾಡ್ಕೊಡ್ತಾರೆ. ನೀ ಯಾಲರೇ ಬಿಳಿ ಹಳಿ ಮೇಲೆ ಸಹಿ ಮಾಡಿಕೊಡು ಅಂದ್ರೆ ಅದು ಕುಳ್ಳಕ್ಕೆ ಹಂಗಾಗಿ ಬರ್ತದೆ. ಅದ್ರ ಕಾಲಾಗ ಅವ್ರಿಗೆ ತಕರಾದ ರೀ. ಮುಂದಿನ ದಿನಗಳದಾಗ ಅವ್ರಿಗೆ ನಮಗೆ ಏನು ಸೆಟ್ ಆಗಲಿಕ್ಕೆ ತಯಾರಿಲ್ಲ. ಅವ್ರು ಸೆಟ್ ಭೀ ಆಗಲ್ರಿ. ಅವ ಈಗ ಬೇರೆ ಬೇರೆ ಮಾಡಕತ್ತಾನ. ಈ ಮೊನ್ನೆ ನಮಗೆ ತಿಳಿದ್ರಿ, ನಮ್ಮ ಮಾಮ ದೇವ್ರಂಥ ಮನುಷ್ಯ ಅಂಥವನಿಗೆ ಮ್ಯಾಲೆ ಕರೀದಿಲ್ಲ. ಸ್ಟೇಜ್ ಮ್ಯಾಗ ಶಿವಪುತ್ರ ಜಿಟಿಯವ್ರಿಗೆ ಮ್ಯಾಲೆ ಕರೆದಿಲ್ಲ. ಅವತ್ತಿನ ಮನ್ಸು ಕಷ್ಟ ಅಂತಂದ್ರಿ. ಏನು ಮುಂದೆ ಸರಿಯಾಗಿರ್ಬೇಕು ಅವ್ನು ಅಷ್ಟೇ. ಇಲ್ಲಿ ಊರಾಗ ಬಂದು ಏನಾರ ಕಿತಾಪತಿ ಮಾಡ್ತಾನೆ, ನೀಗ್ಲರ್ ಮಾತಾಡ್ರಿ. ಅದಕ್ಕೆ ಮೊದಲು ನೋಡ್ರಿ, ನಮ್ಮ ಮನೆ ಚಂದ ಇಡಬೇಕು, ಆಮ್ಯಾಗ ಸಮಾಜ ಬರ್ಬೇಕು ಅವ್ರು ಅಷ್ಟೇ.